ಓಂ ಶಾಂತಿ. ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ. ಒಂದು ಊರಲ್ಲಿ ಒಬ್ಬ ಬಡ ರೈತ ಇರ್ತಾನೆ. ಅವನ ಹೆಂಡತಿ, ಗಂಡ ಹೆಂಡತಿ ಇಬ್ಬರೂ ಸಹ ಬಹಳ ಬಡತನದಿಂದ ನೊಂದು ಬೆಂದು ತುಂಬ ಸುಸ್ತಾಗಿರ್ತಾರೆ. ಆಮೇಲೆ ಆ ಒಬ್ಬ ಯಾರು ಆ ಊರಿನಲ್ಲಿ ಮಾಲೀಕ ಇರ್ತಾನೋ ಅವನ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ನನಗೆ ಇವತ್ತು ಏನಾದರೂ ಒಂದು ಕೆಲಸ ಕೊಡಿ ಅಥವಾ ಸ್ವಲ್ಪ ಸಾಲ ಕೊಡಿ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಕೆಲಸನೂ ಇಲ್ಲ ಸಾಲನೂ ಇಲ್ಲ, ನೀನು ಮಾಡಿದಂಥ ಕೆಲಸಕ್ಕೆ ನಾನು ಆಲ್ರೆಡಿ ಎಷ್ಟೆಲ್ಲ ದುಡ್ಡು ಕೊಟ್ಟಿದ್ದೀನಿ, ಹೋಗು ನೀನು ಇಲ್ಲಿಂದ ಅಂತ ಹೇಳಿ ಅವನನ್ನು ಬೈದು ಕಳಿಸ್ತಾನೆ. ಅದಾದ ನಂತರ ಅವನೇನು ಮಾಡ್ತಾನೆ, ಬರ್ತಾನೆ ಒಂದು ಮರದ ಕೆಳಗಡೆ ಬಂದು ಭಗವಂತನನ್ನು ಬೇಡ್ತಾ ಇರ್ತಾನೆ, ಹೇ ಭಗವಂತ, ನಾನು ತುಂಬ ಬಡತನದಲ್ಲಿದ್ದೀನಿ, ನನಗೆ ಸಹಾಯ ಮಾಡು ಅಂತ. ಆಗ ಅಲ್ಲಿ ಒಬ್ಬ ತುಂಬ ಹರಕಲು ಬಟ್ಟೆ ಹಾಕೊಂಡ್ರ ಅಂತ ಒಬ್ಬ ಸನ್ಯಾಸಿ ಬರ್ತಾನೆ. ಆಗ ಅವನು ನೋಡ್ಬಿಟ್ಟು ಕೇಳ್ತಾನೆ, ಏನಾಯಿತು ಮಗು, ಯಾಕೆ, ನನಗೆ ತುಂಬ ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ತಗೊಂಬಂದು ಕೊಡ್ತೀಯಾ ಅಂತಾನೆ. ಸರಿ ಬಾಬಾ, ನಾನು ನಿಮಗೆ ನೀರನ್ನು ತಂದು ಕೊಡ್ತೀನಿ ಅಂತ ಏನು ಮಾಡ್ತಾನೆ, ಹೋಗ್ತಾನೆ. ಆಗ ಅವನ ಹೆಂಡತಿನೂ ಸಹ ಕೇಳ್ತಾರೆ, ನನಗೂ ತುಂಬ ಬಾಯಾರಿಕೆ ಆಗಿದೆ, ನೀರು ಬೇಕು ಅಂತ. ಸರಿ ಆಯಿತು ಅಂತ ಹೋಗ್ತಾನೆ. ಹೋದಾದ ನಂತರ ಅಲ್ಲಿ ಅವನು ಕೆರೆ ಹತ್ರ ಹೋಗಿ ನೀರನ್ನು ತೋಡ್ಕೋಬೇಕಾದ್ರೆ ಅಲ್ಲಿ ಒಂದು ಭೂತ ಪ್ರಕಟ ಆಗುತ್ತೆ. ಆಗ ಭೂತ ಹೇಳುತ್ತೆ, ನೀನು ಈ ಒಂದು ಬಾವಿಯಲ್ಲಿ ನೀರು ತಗೋಬೇಕಂದ್ರೆ ನನ್ನ ಷರತ್ತಿಗೆ ನೀನು ಉತ್ತರವನ್ನು ಕೊಡಬೇಕು ಅಂತ. ಏನು ಅಂತ ಹೇಳ್ತಾನೆ. ನೋಡು, ನೀನು ಈ ಬಾವಿಯಲ್ಲಿ ನೀರು ತಗೋಬೇಕಂದ್ರೆ ನೀನು ನಿನ್ನ ಪ್ರಾಣವನ್ನು ನನಗೆ ಕೊಡಬೇಕು ಅಂತ. ಅವನು ಹೇಳ್ತಾನೆ, ಹೌದಾ, ಅಷ್ಟೇ ತಾನೇ, ಅಲ್ಲಿ 2 ಪ್ರಾಣಗಳು ಹೋಗ್ತಾ ಇದೆ, ಅವರಿಗೆ ನೀರು ಕೊಟ್ಟ ನಂತರ ನಾನು ನನ್ನ ಪ್ರಾಣವನ್ನು ನಿನಗೆ ಕೊಡ್ತೀನಿ ಅಂತ. ಆಯಿತು ಸರಿ ಅಂತ ಏನು ಮಾಡ್ತಾನೆ, ಆ ನೀರನ್ನು ಕೊಟ್ಟು ಬರ್ತಾನೆ. ಅದಾದ ನಂತರ ಆ ಒಂದು ಭೂತಕ್ಕೆ ಅವನ ಮೇಲೆ ತುಂಬ ನಂಬಿಕೆ ಬರುತ್ತೆ. ಅಂದಾಗ, ನೋಡು, ನೀನು 2 ಜೀವಕ್ಕೋಸ್ಕರ ನಿನ್ನ ಜೀವವನ್ನು ತ್ಯಾಗ ಮಾಡ್ತಾ ಇದೀಯಾ, ಅಂದಾಗ ನಾನು ನಿನಗೆ ನಿನ್ನ ಬಡತನವನ್ನು ನೀಗಿಸ್ಲಿಕ್ಕೋಸ್ಕರ ನಾನು ನಿನಗೆ ಏನು ಸಹಾಯ ಮಾಡಬಲ್ಲೆ ಅಂತ. ಆಗ ನೋಡು, ನನಗೆ ತುಂಬ ಬಡತನ ಇದೆ, ನೀನು ಏನು ಕೊಡ್ತೀಯ ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ. ಸರಿ ಅಂತ ಅದೇನು ಮಾಡುತ್ತೆ, ನಿನಗೆ ನಾನು 4 ಮೂಟೆ ಚಿನ್ನದ ವಸ್ತುಗಳನ್ನು ಕೊಡ್ತೀನಿ ಅಂತ. ಸರಿ, 4 ಮೂಟೆ ಚಿನ್ನವನ್ನು ಕೊಡ್ತಾರೆ. ಆಮೇಲೆ ತಗೊಂಬರ್ತಾನೆ. ಆದರೆ ಅಲ್ಲಿ ಅವನಿಗೆ ಷರತ್ತು ಏನಾಗ್ತಾನೆ ಅಂದರೆ, ನೋಡು, ನಿನಗೆ ಚಿನ್ನ ಸಿಕ್ಕಿದೆ ಅಂತ ಅಹಂಕಾರ ಪಡಬೇಡ, ಮತ್ತೆ 2ನೇದು ನಿನ್ನ ಹತ್ರ ಹಣ ಆಸ್ತಿ ಇದೆ ಅಂತ ಹೇಳಿ ಮೆರಿಬೇಡ ಅಂತ. ಮತ್ತು ಬಡವರಿಗೆ ನೀನು ದಾನ ಮಾಡು, ಮತ್ತು ಯಾವುದೇ ಕಾರಣಕ್ಕೂ ಅತ್ಯಾಸೆ ಪಡಬೇಡ ಅಂತ. ಸರಿ ಆಯಿತು ಅಂತ ಹೊಕ್ಕೊಂಬರ್ತಾನೆ. ಆಮೇಲೆ ಅವನು ತುಂಬ ಮುಂದುವರಿತಾ ಹೋಗ್ತಾನೆ. ಆಮೇಲೆ ಒಂದಿನ ಏನಾಗುತ್ತೆ, ಅವನಿಗೆ ದಾನ ಧರ್ಮ ಮಾಡಿ ಅವನಿಗೆ ಅನಿಸುತ್ತೆ, ಒಂದಿನ ಸಂಕಲ್ಪ ಬರುತ್ತೆ, ಅರೆ ಬರೀ ನಾನು ದಾನ ಧರ್ಮನೇ ಮಾಡ್ತಾ ಇದ್ದೀನಲ್ಲ, ಯಾಕೆ ನಾನು ಕೂಡ ಹಾಕ್ಕೋಬಾರ್ದು ಅಂತ ಏನು ಮಾಡ್ತಾನೆ, ಅವನ ಹೆಂಡತಿ ಹತ್ರ ಮಾತಾಡ್ತಾನೆ. ಆಗ ಅವನ ಹೆಂಡತಿನೂ ಸಹ ಅಂತಾಳೆ, ಹೌದು ರೀ, ನೀವು ಸಹ ಹಿಂಗೆ ಮಾಡಿ ಎಲ್ಲ ಖಾಲಿಯಾಗೋಗಿದೆ, ಮತ್ತು ನಾವು ಬಡವರಾದರೆ ನಮ್ಮನ್ನು ಯಾರು ನೋಡ್ಕೋತಾರೆ ಅಂತ ಅವನಿಗೆ ಒಂದು ಅಹಂಕಾರ ಅಥವಾ ಒಂದು ಅಹಂಭಾವ ಬಂದ್ಬಿಡುತ್ತೆ. ಸರಿ ಅಂತ ಏನು ಮಾಡ್ತಾನೆ, ಹೋಗಿ ಮತ್ತೆ ಆ ಚಿನ್ನದ ಎಲ್ಲಿ ಒಂದು ನಿಧಿ ಇತ್ತು ಅಲ್ಲಿ ಮತ್ತೆ ಹೋಗಿ ಅವನು ಚಿನ್ನವನ್ನು ಎತ್ಕೊಂಡ್ಬರ್ತಾನೆ. ಬಹಳ ಒಂದು ಮೆರೀತಾ ಇರ್ತಾನೆ, ಅಹಂಕಾರದಿಂದ ಮೆರೀತಾ ಇರ್ತಾನೆ. ಆಮೇಲೆ ಅವನು ಯಾವುದೇ ಒಂದು ಬಡವರಿಗೆ ದಾನ ಧರ್ಮವನ್ನು ಮಾಡಲ್ಲ. ಒಬ್ಬ ಬಾಬಾ ಬರ್ತಾನೆ, ನನಗೆ ತಿನ್ನಕ್ಕೆ ಅನ್ನ ಇದ್ರೆ ಕೊಡಮ್ಮ ಅಂತ. ಇಲ್ಲ ಇಲ್ಲ, ಅನ್ನನೂ ಇಲ್ಲ, ಏನೂ ಇಲ್ಲ, ನಿಮ್ಮಂಥವ್ರಿಗೆಲ್ಲ ದಾನ ಮಾಡಿ ನಮ್ದೆಲ್ಲ ಖಾಲಿ ಆಗ್ತಾಯಿದೆ, ಹೋಗು ಅಂತ. ಆಗ ಆ ಬಾಬಾ ಏನು ಮಾಡ್ತಾನೆ, ಸನ್ಯಾಸಿ ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ತಾನೆ. ಆಮೇಲೆ ಅವನಿಗೆ ಯಾವಾಗ ಒಂದು ಭೂತ ಪ್ರಕಟವಾಗಿ ಹೇಳಿತ್ತಲ್ಲ, ಅದು ಮಾತಾಡುತ್ತೆ, ಹೇ ಮಹೇಶ ಅಂತ. ಆಗ ಅವನು, ಏನಿದು, ಈ ಭೂತದ ವಾಯ್ಸ್ ಕೇಳ್ತಾ ಇದೆಯಲ್ಲ, ಈ ಬಾಬನ ವಾಯ್ಸ್ ಕೇಳ್ತಿದೆಯಲ್ಲ ನನಗೆ ಅಂತ ಹೇಳ್ತಾನೆ. ಆಮೇಲೆ, ನಾನು 4 ಏನು ಷರತ್ತುಗಳನ್ನು ಹೇಳಿದ್ದೆ ಅದನ್ನು ನೀನು ಪಾಲಿಸ್ತಿದ್ಯಾ ಅಂತ. ಅಯ್ಯೋ, ನೀನು ಹೇಳಿದ್ದೆಲ್ಲ ನಾನು ಪಾಲಿಸೋಕ್ಕಾಗಲ್ಲ, ಏನು ಮಾಡ್ಕೋತೀಯ ಮಾಡ್ಕೋ ಹೋಗು ಅಂತಾನೆ. ಆಮೇಲೆ, ಸರಿ ಹಾಗಾದರೆ ನಾನು ಕೊಟ್ಟ ಶಾಪವನ್ನು ಬೋಕ್ಸು ನೀನು ಅಂತ ಹೇಳ್ಬಿಟ್ಟು ಹೊಂಟೋಗುತ್ತೆ. ಆಮೇಲೆ, ಅದೇನು ಕೊಡ್ತೀಯ ನೋಡ್ಕೊಳ್ತೀನಿ ಹೋಗಂತಾನೆ. ಆಮೇಲೆ ನೋಡಿದ್ರೆ ಅವನೇನು ಮಾಡ್ತಾನೆ, ಯಾವುದ್ರ ಮೇಲೆ ಕೈ ಇಡ್ತಾನೆ ಅದೆಲ್ಲ ಚಿನ್ನ ಆಗೋಗುತ್ತೆ. ಆಮೇಲೆ ಅವನಿಗೆ ಖುಷಿ ಆಗ್ಬಿಡುತ್ತೆ, ಅರೆ ನಾನು ಮರದ ಮೇಲೆ ಕೈ ಇಟ್ಟೆ, ಮರನೂ ಚಿನ್ನ ಆಗೋಯ್ತು ಅಂತ. ಆಮೇಲೆ ಮಧ್ಯಾಹ್ನ ಆಗುತ್ತೆ, ಅವನಿಗೆ ತುಂಬ ಹೊಟ್ಟೆ ಹಸಿವಾಗುತ್ತೆ. ಆಗ ಅವನ ಹೆಂಡತಿಗೆ ಹೇಳ್ತಾನೆ, ಊಟ ತಗೊಂಬ, ನಂಗೆ ತುಂಬ ಹೊಟ್ಟೆ ಹಸಿವಾಗಿದೆ ಅಂತ. ಸರಿ ಅಂತ ಅವನ ಹೆಂಡತಿ ಊಟ ತರ್ತಾಳೆ. ಆಗ ಏನು ಮಾಡ್ತಾನೆ, ಆ ಊಟ ಕೈ ಹಾಕಿದ್ರೆ ಅದನ್ನು ಚಿನ್ನ ಆಗೋಗುತ್ತೆ.
ಆಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಅರೆ, ನಾನು ಹಣ ಆಸ್ತಿ ಸಂಪತ್ತು ಬೇಕು ಅಂತ ಮೆರಿತಾ ಎಷ್ಟೇ ಹಣ ಆಸ್ತಿ ವಜ್ರ ವೈಡೂರ್ಯ ಇದ್ರೂ ತಿನ್ನೋದು ಹೊಟ್ಟೆಗೆ ಅನ್ನ ತಾನೇ. ಹಾಗೆಯೇ ಲಾಸ್ಟಿಗೆ ಅವನಿಗೆ ಯಾವುದನ್ನು ತಿನ್ನೋಕ್ಕಾಗಲ್ಲ, ತುಂಬ ನೊಂದು ಬೆಂದೋಗ್ಬಿಡ್ತಾನೆ. ಆಗ ಆ ಸನ್ಯಾಸಿ ಹತ್ರ ಹೋಗಿ ಕೇಳ್ತಾನೆ, ನಾನು ತುಂಬ ತಪ್ಪು ಮಾಡಿದೆ, ನನ್ನನ್ನು ಕ್ಷಮೆ ಮಾಡಿ. ನಾನು ಅಂದ್ಕೊಂಡಿದ್ದೆ ಹಣ ಆಸ್ತಿಯಿಂದನೇ ನಾನು ಶ್ರೀಮಂತ ಅಂತ, ಇಲ್ಲ, ನಾನು ಇನ್ಮೇಲೆ ದುಡಿದು ತಿಂತೀನಿ ಅಂತ ಹೇಳಿ ಅವನಿಗೇನು ಮಾಡ್ತಾನೆ, ಅವನ ಹತ್ರ ಇರುವಂಥ ಚಿನ್ನ ಎಲ್ಲವನ್ನ ವಾಪಸ್ ಕೊಟ್ಟು ಅವನು ಮತ್ತೆ ಕಷ್ಟಪಟ್ಟು ದುಡಿದು ಆ ಒಂದು ಬರುವಂಥ ಹಣದಿಂದ 4 ಜನಗಳಿಗೆ ದಾನ ಧರ್ಮವನ್ನು ಮಾಡಿ ಇರೋದನ್ನು ತಿಂದು ಅದರಲ್ಲಿ ನೆಮ್ಮದಿಯನ್ನು ಪಡ್ತಾನೆ. ಹಾಗೆಯೇ ನಾವು ಸಹ ಈಗ ಬಾಬರವರು ಪ್ರತಿದಿನ ಹೇಳ್ತಿರ್ತಾರೆ, ಮಕ್ಕಳೇ ಬಾಬರವರ ಸೇವೆಯನ್ನು ಮಾಡಿ, ಈ ಥರ ಸೇವೆಯನ್ನು ಮಾಡಿ ನೀವು ಅನೇಕ ಜನ್ಮಗಳಿಗೆ ಭಾಗ್ಯವನ್ನು ಪಡ್ಕೊಳ್ಳಿ ಅಂತ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಬಾಬಾ ಜ್ಞಾನವನ್ನು ಕೊಟ್ಟ ನಂತರ ಕೆಲವು ಬಾರಿ ತುಂಬ ಚೆನ್ನಾಗಿ ಬಾಬರವ್ರು ನನ್ನನ್ನು ಜೀವನದಲ್ಲಿ ಮುಂದೆ ತಂದರು ಅಂತ ಹೇಳ್ತೀವಿ. ಆಮೇಲೆ ಮುಂದೆ ಬರ್ತಾ 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 ಏನು ಮಾಡ್ತೀವಿ, ಬಾಬಾ ಕೊಟ್ಟಿರೋದನ್ನೇ ಮರ್ತೋಗ್ಬಿಡ್ತೀವಿ. ಅಂದಾಗ ಬಾಬಾ ಕೊಟ್ಟಿರೋದನ್ನು ಬಾಬರವ್ರಿಗೆ ಕೊಡೋಕ್ಕೆ ನಾವ್ಯಾಕೆ ಹಿಂದೆ ಮುಂದೆ ನೋಡಬೇಕು? ಏಕೆಂದರೆ ವಿಶಾಲ ಹೃದಯದಿಂದ ಮಾಡ್ತಾ ಹೋದಾಗ ಬಾಬರವರು ಸಹ ನಮಗೆ ವಿಶಾಲವಾಗಿಯೇ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರಲ್ವ, ಮಕ್ಕಳೇ ಬೇಹದ್ದಿನ ತಂದೆ ಬೇಹದ ರೂಪದಲ್ಲೇ ಕೊಡ್ತಾರೆ ಅಂತ. ಯಾವುದೇ ಕಾರಣಕ್ಕೂ ನಾವು ಬಾಬನ ಸೇವೆ ಮಾಡೋದ್ರಲ್ಲಿ ಕಂಜೂಸಾಗಬಾರ್ದು. ಏಕೆಂದರೆ ನಾವು ವಿಶಾಲ ಹೃದಯದಿಂದ ಮಾಡ್ತೀವಿ ಅಂದರೆ ಬಾಬರವರು ಸಹ ನಮಗೆ ವಿಶಾಲವಾಗಿಯೇ ಕೊಡ್ತಾರೆ. ಅದಕ್ಕೋಸ್ಕರ ಬಾಬನ ಸೇವೆ ಮಾಡಬೇಕಾದ್ರೆ ನಾವು ಯಾವತ್ತೂ ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು. ತುಂಬು ಹೃದಯದಿಂದ ಮಾಡಿದ್ರೆ ಬಾಬಾ ತುಂಬಿ ತುಂಬಿ ಕೊಡ್ತಾರೆ. ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.